ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಐಕಾನ್ಸ್ ಆಫ್ ಇಂಡಿಯನ್ ಬಿಸಿನೆಸ್ ಯೂಟ್ಯೂಬ್ ಚಾನೆಲ್. ಎಂದಿನಂತೆ ನಾನು ಉದ್ಯಮ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಸಾಧಕರ ಜೊತೆ ಇರ್ತೀನಿ. ಇವತ್ತು ಕೂಡ ನಾನು ಒಬ್ಬ ಸಾಧಕರ ಜೊತೆ ಇದ್ದೀನಿ. ಸ್ನೇಹಿತರೆ, ನಮ್ಮ APJ ಅಬ್ದುಲ್ ಕಲಾಂ ಅವರು ಒಂದು ಸುಂದರವಾದ ಮಾತನ್ನ ಹೇಳ್ತಾರೆ. ಆಲ್ ಆಫ್ ವಿ ಡೋಂಟ್ ಹ್ಯಾವ್ ಅ ಈಕ್ವಲ್ ಟ್ಯಾಲೆಂಟ್, ಬಟ್ ಆಲ್ ಆಫ್ ಹ್ಯಾವ್ ಅ ಈಕ್ವಲ್ ಅಪರ್ಚುನಿಟಿ ಟು ಡೆವಲಪ್ಮೆಂಟ್ ಅವರ್ ಟ್ಯಾಲೆಂಟ್ ಅಂತ. ಅಂದ್ರೆ ನಮ್ಮೆಲ್ಲರಲ್ಲೂ ಕೂಡ ಒಂದೇ ರೀತಿಯ ಪ್ರತಿಭೆ ಇರೋದಿಲ್ಲ, ಆದ್ರೆ ನಮ್ಮಲ್ಲಿರುವಂತಹ ಪ್ರತಿಭೆಯನ್ನ ಅಭಿವೃದ್ಧಿಪಡಿಸಿಕೊಳ್ಳೋಕೆ ಸಮನಾದಂತಹ ಅವಕಾಶ ಇದೆ ಅಂತ ಹೇಳ್ತಾರೆ. ಇಷ್ಟೊಂದು ಅದ್ಭುತವಾದ ಮಾತು ಅಲ್ವಾ? ಇವತ್ತು ಅಷ್ಟೇ ಸ್ನೇಹಿತರೆ, ಈ ಸಾಧನೆಯನ್ನ ಮಾಡೋದಕ್ಕೆ ಸಾಧನ ರಂಗಕ್ಕೆ ಹಲವಾರು ಜನ ಎಂಟ್ರಿ ಕೊಡ್ತಾರೆ, ಆದ್ರೆ ಎಲ್ರಿಗೂ ಸಾಧನೆ ಮಾಡೋದಕ್ಕೆ ಆಗುದಿಲ್ಲ. ಹಲವಾರು ಅವಕಾಶಗಳ ಕೊರತೆ ಇರಬಹುದು, ಹಲವಾರು ಕಾರಣಗಳಿಂದ ಅವರು ಹಿಂದೆ ಸರಿತಾರೆ. ಆದ್ರೆ ಒಂದಿಷ್ಟು ಜನ ತಾವು ಅಂದುಕೊಂಡ ಸಾಧನೆಯನ್ನ ಮಾಡೇ ಮಾಡ್ತಾರೆ. ಅವರು ತಾವು ಅಂದುಕೊಂಡಂತಹ ಕನಸನ್ನ ಈಡೇರಿಸಿಕೊಳ್ತಾರೆ. ಅದೆಂತದೇ ಅಡೆತಡೆ ಬರ್ಲಿ ಅವರು ಹಿಂದಕ್ಕೆ ಹೆಜ್ಜೆಯನ್ನ ಇಡೋದಿಲ್ಲ. ಅಂತದೇ ಒಬ್ಬ ಸಾಧಕರು ಇವತ್ತು ನಮ್ ಜೊತೆ ಇದ್ದಾರೆ. ಗಂಡು ಮೆಟ್ಟಿದ ನಾಡು ಅಂತ ಕರೆಯುವ ಹುಬ್ಳಿಯಿಂದ ಬಂದು ಇವತ್ತು ಬೆಂಗಳೂರಲ್ಲಿ ಬ್ಯಾಟರಿ ಕಿಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಒಂದು ಏನು UPS ಸರ್ವಿಸ್ ಕೊಡುವಂತಹ ಕಂಪನಿಯನ್ನ ಹುಟ್ಟು ಹಾಕಿ ಇವತ್ತು ಒಂದು ವಿಶೇಷವಾದ ಸಾಧನೆಯನ್ನ ಮಾಡಿದ್ದಾರೆ. ಬಹುಶಃ ನಮ್ಗೆ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಪವರ್ ಅನ್ನುವಂಥದ್ದು, ವಿದ್ಯುತ್ ಶಕ್ತಿ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್. ಎಲ್ಲಿ ವಿದ್ಯುತ್ತನ್ನ ಉಪಯೋಗ ಮಾಡೋದಿಲ್ಲ ಹೇಳಿ? ಇವರು ಕೂಡ ಇವತ್ತು ಏನು ಅನ್ಇಂಟರಪ್ಟೆಡ್ ಪವರ್ ಸಪ್ಲೈ ಅಂದ್ರೆ ತಡೆರಹಿತ ವಿದ್ಯುತ್ ಪೂರೈಕೆಯನ್ನ ಮಾಡುವುದರ ಮೂಲಕ ಈ ಒಂದು ಸಂಸ್ಥೆಯನ್ನ ಕಟ್ಟಿ ಬೆಳೆಸಿದ್ದಾರೆ. ಸೊ ಅವರ ಒಂದು ಸಾಧನೆ ಬಗ್ಗೆ ಆಗಲಿ, ಹಾಗೆ ಅವರ ಒಂದು ಸಂಸ್ಥೆ ಬಗ್ಗೆ ಹೇಳೋದಕ್ಕೆ ಖುದ್ದು ಇವತ್ತು ನಾಗನಗೌಡ ಪಾಟೀಲ್ ಸರ್ ನಮ್ ಜೊತೆ ಇದ್ದಾರೆ. ನಾನು ಅವರನ್ನ ಮಾತಾಡ್ತೀನಿ, ಹಾಗೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ. ವೆಲ್ಕಮ್ ಟು ಐಕಾನ್ಸ್ ಆಫ್ ಇಂಡಿಯನ್ ಬಿಸಿನೆಸ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಓಕೆ ಸರ್, ಮೊದಲನೇದಾಗಿ ನಾನು ನಿಮ್ಮ ಕಂಪನಿ ಬಗ್ಗೆ, ಪ್ರಾಡಕ್ಟ್ ಬಗ್ಗೆ ಮಾತನಾಡೋಕ್ಕಿಂತ ಮೊದಲು ನಿಮ್ಮ ಒಂದು ಪರಿಚಯವನ್ನ, ಚಿಕ್ಕ ಪರಿಚಯವನ್ನ ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ಓಕೆ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾಗನಗೌಡ ಪಾಟೀಲ್ ಅಂತೇಳಿ. ನಾನು ಬೇಸಿಕ್ಲಿ ಹುಬ್ಳಿಯಿಂದ ಬಂದಿದ್ದು. 2009ರಿಂದ ಈ ಬಿಸ್ನೆಸ್ ಅಲ್ಲಿ ಇದ್ದೀನಿ. ವಿ ಆರ್ ಬೇಸಿಕ್ಲಿ ಫ್ರಮ್ ಹುಬ್ಳಿ ಅಂತ ಹೇಳ್ಬೋದು. ಹುಬ್ಳಿಯಿಂದ ಬಂದಿದ್ದೀರಾ? Yes. ಓಕೆ ಸರ್, ಈ ಒಂದು ಸಂಸ್ಥೆಯನ್ನ ನೀವು ಕಟ್ಟೋದಕ್ಕೆ ಕಾರಣವೇನು, ಹಾಗೆ ಈ ಒಂದು ಸಂಸ್ಥೆಗೆ ಹೇಗೆ ಬಂದ್ರಿ ಅಂತ? ಬ್ಯಾಟರಿ ಕಿಂಗ್ ಪ್ರೈವೇಟ್ ಇಂಡಿಯಾ ಲಿಮಿಟೆಡ್ ಅಂತ ಈ ಒಂದು ಸಂಸ್ಥೆನ ಕಟ್ಟಿದ್ದೀರಾ, UPS ಸರ್ವಿಸ್ ಅನ್ನ ಕೊಡ್ತಾ ಇದ್ದೀರಾ. ಸೊ ಇದನ್ನ ಹೇಗೆ ಸ್ಟಾರ್ಟ್ ಮಾಡಿದ್ರಿ ಸರ್? ಮೇಡಮ್, ನಾವು 2009ಕ್ಕಿಂತ ಬಿಲೋ ನಾವು ಮಲ್ಟಿಪಲ್ ಕಂಪ್ನಿಲಿ ಎಂಪ್ಲಾಯಿ ಕೆಲಸ ಮಾಡ್ತಾ ಇದ್ವಿ. ಅಂದರೆ ಸರ್ವಿಸ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ದೀನಿ, ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡಿದ್ದೀನಿ. ಅದರ ಅನುಭವ ಇಟ್ಕೊಂಡು ನಾವೇ ಯಾಕೆ ಒಂದು ಸ್ವಂತ ಉದ್ಯಮವನ್ನು ಆರಂಭಿಸಬಾರ್ದು ಅಂತ ನಾವು ವಿಚಾರ ಮಾಡಿ, ನಾನು ಬೆಂಗಳೂರಲ್ಲಿ ಬೇಸಿಕ್ಲಿ ಬೆಂಗಳೂರು ವರ್ಕ್ ಮಾಡ್ತಾ ಇದ್ದು, ಬಟ್ ನಮ್ಮ ನಾಡಲ್ಲೇ ನಾವೊಂದು ನೆಲೆ ಕಳ್ಕೋಬೇಕು ಅಂತೇಳಿ ನಾವು ಮತ್ತೆ ರಿಟರ್ನ್ ಹುಬ್ಳಿಗೆ ಹೋಗಿ ಅಲ್ಲಿ ನಾವು ಟ್ರೇಡಿಂಗ್ ಮಾಡ್ತಾ ಇದ್ವಿ. ಅಂದರೆ ಮಲ್ಟಿಪಲ್ ಬ್ರ್ಯಾಂಡ್ಸ್ ಬ್ಯಾಟ್ರೀಸ್ UPS ಅನ್ನು ಟ್ರೇಡ್ ಮಾಡ್ತಾ ಇದ್ವಿ. ಅಲ್ಲಿ ನಮಗೆ ದೇವರ ಆಶೀರ್ವಾದದಿಂದ ಒಳ್ಳೆಯ ನಮಗೆ ಸಹಕಾರ ಸಿಕ್ತು. ನಮ್ಮ ಹುಬ್ಬಳ್ಳಿ ಜನತೆ ಮತ್ತು ಕರ್ನಾಟಕದ ಜನತೆ ನಮಗೆ ಅಭೂತಪೂರ್ವದಂಥ ಒಂದು ಸಪೋರ್ಟನ್ನು ಕೊಟ್ಟರು. ಹಂತವಾಗಿ ನಮ್ಮ ಬಿಸ್ನೆಸ್ಸಲ್ಲಿ ಮೇಲ್ಮಟ್ಟಲಿಕ್ಕೆ ಬರಲಿಕ್ಕೆ ಸಹಾಯ ಆಯಿತು.
ತದನಂತರ ನಾವು ಥಿಂಕ್ ಮಾಡಿದ್ವಿ ಹುಬ್ಳಿಗಿಂತ ನಮಗೆ ಬೆಂಗಳೂರು ಮೆಟ್ರೋ ಸಿಟಿ ಇದೆ, ನಮಗೆ ಹ್ಯೂಜ್ ರೆಸ್ಪಾನ್ಸು ಮತ್ತು ಹ್ಯೂಜ್ ಎನ್ಕ್ವೈರೀಸು ಬೆಂಗಳೂರು ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ತದನಂತರ ನಾವು ಬ್ಯಾಟ್ರಿ ಕಿಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಂಪ್ನಿ ಫಾರ್ಮ್ ಮಾಡಿ ನಾವಿವಾಗ ಬೆಂಗಳೂರಲ್ಲಿ UPS ಬಸುಕಿ ಲಿಥಿಯಂ UPS ಅಂತೇಳಿ ಇದೊಂದು ರೆವಲ್ಯೂಷನರಿ ಪ್ರಾಡಕ್ಟ್ ಅಂತ ಹೇಳ್ಬೋದು. ಒಂದು ಕರ್ನಾಟಕದ ಮೊದಲ ಕಂಪನಿ, ಅಂದರೆ ಲಿಥಿಯಂ ಬ್ಯಾಟ್ರೀಸನ್ನು ಯೂಸ್ ಮಾಡಿಕೊಂಡು ತಯಾರು ಮಾಡಿದಂಥ ಒಂದು ಮೊದಲ ಕಂಪನಿಯಾಗಿ ನಾವು ಇದನ್ನು ಇಲ್ಲಿ ಸರ್ವಿಸ್ ಕೊಡ್ತಾ ಇದ್ದೀವಿ. ನಮ್ಮ ಸಮಸ್ತ ಕನ್ನಡಿಗರು ಒಳ್ಳೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ಬೋದು. ಅವರ ಆಶೀರ್ವಾದದಿಂದ, ಅವರ ಸಹಕಾರದಿಂದ ಈ ಕಂಪನಿ ಹಂತ ಹಂತವಾಗಿ ಬೆಳೀತಾ ಇದೆ ಅಂತ ಹೇಳ್ಬೋದು. ಸರ್, ನೀವು ಹೇಳಿದ್ರಿ ಟ್ರೇಡ್ ಮಾಡ್ತಾ ಇದ್ರಿ ಅಂತ, ಸೊ ಅಲ್ಲಿ ಯಾವಾಗ ನೀವು ಎಂಟ್ರಿ ಕೊಟ್ರಿ, ಅಲ್ಲಿಂದ ಈ ಒಂದು ಬಿಸ್ನೆಸ್ಗೆ ಯಾವಾಗ ಎಂಟ್ರಿ ಕೊಟ್ರಿ ಅಂತ ಸರ್? ಅಂದರೆ ನಮ್ದು ಓಕೆ, ನಾವು ಮಲ್ಟಿಪಲ್ ಬ್ರ್ಯಾಂಡನ್ನು ಟ್ರೇಡ್ ಮಾಡುವಾಗ ನಮಗೊಂದು ಥಾಟ್ ಬಂತು. ಅಂದರೆ ಸೋ ಮೆನಿ ಕಾಮರ್ಸ್ ಪ್ಲಾಟ್ಫಾರ್ಮ್ಸ್ ಎಲ್ಲ ಡೆವಲಪ್ ಆಗ್ತಾ ಇದ್ವು, ಒಳ್ಳೆ ಬೂಮಲ್ಲಿ ಹೋಗ್ತಾ ಇತ್ತು. ಬ್ಯಾಟ್ರಿಲಿ ಯಾವುದು ಪ್ಲಾಟ್ಫಾರ್ಮ್ ಇಲ್ಲ, ನಮ್ಮದೇ ಆದಂಥ ಒಂದು ಬ್ಯಾಟ್ರಿಲಿ ಒಂದು ಕಾಮರ್ಸ್ ಪ್ಲಾಟ್ಫಾರ್ಮನ್ನು ಓಪನ್ ಮಾಡಬೇಕು ಅಂತ ನಾವು ಅಜೆಂಡಾ ಇಟ್ಕೊಂಡು ಹುಬ್ಳಿಲಿ ವರ್ಕ್ ಮಾಡಿದ್ವಿ. BatteryKing.in ಅನ್ನೋ ಒಂದು ವೆಬ್ಸೈಟನ್ನು ಲಾಂಚ್ ಮಾಡಿದ್ವಿ. ಅದು ಹ್ಯೂಜ್ ಎನ್ಕ್ವೈರೀಸು ಮತ್ತು ಹ್ಯೂಜ್ ರೆಸ್ಪಾನ್ಸು ನಮಗೆ ಮೆಟ್ರೋ ಸಿಟಿಲಿ ಬಂತು, ಮೀನ್ಸ್ ಬೆಂಗಳೂರಿಂದ ಬಂತು. ಹುಬ್ಳಿಲಿ ಅಷ್ಟೊಂದು ನಮಗೆ ಸಪೋರ್ಟ್ ಸಿಗಲಿಲ್ಲ. ತದನಂತರ ನಾವು ಬೆಂಗಳೂರಿಗೆ ಶಿಫ್ಟ್ ಆಗಿ ಇಲ್ಲಿ ಆ ಬಿಸ್ನೆಸ್ನ ಎಸ್ಟಾಬ್ಲಿಷ್ ಮಾಡ್ತಾ ಬಂದ್ವಿ. ತದನಂತರ ನಮಗೆ ನಾವು 2009ಇಂದ ನಾವೇನು ಬಿಸ್ನೆಸ್ ಆರಂಭ ಮಾಡಿದ್ರು ಮೇಡಮ್, ಆ ಸಮಯದಲ್ಲಿ ನಿಮ್ಗೆ ಗೊತ್ತಿರಲಿಕ್ಕಿಲ್ಲ, ನಾವು ಎಲೆಕ್ಟ್ರಿಕ್ ವೆಹಿಕಲನ್ನು ಆವಾಗಲೇ ನಾವು ಟ್ರಯಲ್ ಮಾಡ್ತಾ ಇದ್ವಿ. ಅಂದರೆ ಲೆಡ್ ಆ್ಯಸಿಡ್ ಬ್ಯಾಟ್ರೀಸ್ನ ಹಾಕಿಬಿಟ್ಟು ಅದನ್ನು ಟ್ರೈ ಮಾಡ್ತಾ ಇದ್ವಿ. ಅದು 30 ಕಿಲೋಮೀಟರ್ ಮಾತ್ರ ಮೈಲೇಜ್ ಕೊಡ್ತಾ ಇತ್ತು. ಆಮೇಲೆ ಇಶ್ಯೂ ಬರ್ತಾ ಇತ್ತು, ಬಲ್ಸ್ ಆಗ್ತಾ ಇತ್ತು. ಅದೇನೋ ಒಂಥರ ಅದಕ್ಕೆ ಮಿಡ್ಲೊಂದು ನೀಟಾಗಿ ಕಂಟ್ರೋಲ್ ಸಿಸ್ಟಮ್ ಇರಲಿಲ್ಲ ಅಂತ ಹೇಳ್ಬೋದು. ಅಂದರೆ ಬ್ಯಾಟ್ರಿಗೆ ಪ್ಲಸ್ ಚಾರ್ಜರ್ಗೆ ಪ್ಲಸ್ಸು ಡ್ರೈವನ್ ಮೋಟರ್ಗೆ ಕಂಟ್ರೋಲಿಂಗ್ ಸಿಸ್ಟಮ್ ಇರಲಿಲ್ಲ. ತದನಂತರ BMS ಅನ್ನೋ ಟೆಕ್ನಾಲಜಿ ಅಡಾಪ್ಟ್ ಆಯಿತು ಮೇಡಮ್. ನಿಮಗೆ ಗೊತ್ತಿರ್ಬೋದು, ಬೇಸಿಕ್ ನಾವು ಮೊಬೈಲ್ ಬಂದಾಗ ಹೆವಿ ಬ್ಯಾಟ್ರಿ ಕಂಪ್ಲೇಂಟ್ಸ್ ಎಲ್ಲ ಬರ್ತಾ ಇತ್ತು. ಆವಾಗಿನ ದಿನಗಳಲ್ಲಿ ಏನಿತ್ತು ಅಂದರೆ ಓನ್ಲಿ ಬ್ಯಾಟ್ರಿ ಚಾರ್ಜಿಂಗ್ ಸಿಸ್ಟಮ್ ಮಾತ್ರ ಇತ್ತು. ಅಂದರೆ ಲೋ ವೋಲ್ಟೇಜ್ ಕಟಪ್, ಹೈ ವೋಲ್ಟೇಜ್ ಕಟಪ್ಗೆ ಜಾಸ್ತಿ ಪ್ರಯಾರಿಟಿ ಕೊಟ್ಟಿರಲಿಲ್ಲ, ಜಾಸ್ತಿ ಇತ್ತು. ಬಟ್ ಇವಾಗ ನಿಮ್ಗೆ ಆ ಥರ ಕಂಪ್ಲೇಂಟ್ಸ್ ಇಲ್ಲ. ಅಂದರೆ ಎಲ್ಲ ಟೆಕ್ನಾಲಜಿ ಅಪ್ಗ್ರೇಡ್ ಆಗ್ತಾ ಬಂತು. ಅಪ್ಗ್ರೇಡ್ ಆಗಿ ಮೊಬೈಲಲ್ಲಿ ಯಾವಾಗ ಅಪ್ಗ್ರೇಡ್ ಆಯ್ತಲ್ಲ, ತದನಂತರ ಅದೇ ಟೆಕ್ನಾಲಜಿನ ಎಲೆಕ್ಟ್ರಿಕ್ ಬೈಕ್ಗಳಲ್ಲಿ ಅಡಾಪ್ಟ್ ಮಾಡಿಕೊಂಡು ರನ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ಆವಾಗಲೇ ಏನಾಯಿತು, SSP ಆಗಿ ಎಲೆಕ್ಟ್ರಿಕ್ ವೆಹಿಕಲ್ಗಳು ರನ್ ಆಗಿ ಸ್ಟಾರ್ಟ್ ಆಯಿತು. ನಾವು ಅಬ್ಸರ್ವ್ ಮಾಡ್ತಾ ಇದ್ವಿ. ಯಾಕಂದರೆ ಎಲೆಕ್ಟ್ರಿಕ್ ಲೋಡ್ ಏನಾಗುತ್ತೆ ಮೇಡಮ್, ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಏನಾಗುತ್ತೆ ಅಂದರೆ ಹೈ ಟಾರ್ಕ್ ಇರುತ್ತೆ. ಅಂದರೆ ರಫ್ ಲೋಡ್ ಅಂತ ನಾವು ಹೇಳ್ತೀವಿ. ಅಂದರೆ ಸ್ಮೂತ್ ಲೋಡು, ರಫ್ ಲೋಡ್ ಅಂತ ಹೇಳ್ತೀವಿ. ಈಗ ಲೈಟಿಂಗ್ ಎಲ್ಲ ಬಂದ್ಬಿಟ್ಟು ಸ್ಮೂತ್ ಲೋಡ್ ಅಂತೀವಿ. ಹೈ ಟಾರ್ಕ್ ಇದ್ದು ಮತ್ತು ಇಂಡಕ್ಟಿವ್ ಲೋಡನ್ನು ನಾವು ರಫ್ ಲೋಡ್ ಅಂತೀವಿ. ಆ ರಫ್ ಲೋಡಲ್ಲೇ ಎಲೆಕ್ಟ್ರಿಕ್ ಬೈಕಲ್ಲಿ ಫೈನಾಗಿ ನಡೀತಾ ಇದೆ ಈ ಬ್ಯಾಟ್ರಿ ಅಂತಂದರೆ ಇಟ್ಸ್ ಎ ಗುಡ್ ಕ್ವಾಲಿಟಿ ಬ್ಯಾಟ್ರಿ. ಈ ಬ್ಯಾಟ್ರಿನ ನಾವು ಯಾಕೆ ನಮ್ಮ ಒಂದು UPSಗೆ ಅಡಾಪ್ಟ್ ಮಾಡಿಕೊಂಡು ನಾವು ಯಾಕೆ ಸ್ಟಾರ್ಟ್ ಮಾಡ್ಬೋದು ಅಂತ ಥಾಟ್ ಮಾಡಿದಾಗ ಅದರಲ್ಲಿ ನಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಕ್ತು ಅಂತ ಹೇಳ್ಬೋದು. ಆದರೆ ನಾವು BatteryKing.in ಒಂದು ಕಾಮರ್ಸ್ ಪ್ಲಾಟ್ಫಾರ್ಮನ್ನು ಆರಂಭ ಮಾಡೋಕ್ಕೆ ಬಂದವರು ನೆಕ್ಸ್ಟು ನಾವು ಮ್ಯಾನುಫ್ಯಾಕ್ಚರಿಂಗ್ ಸ್ವಿಚ್ ಆಗಿ ಈ ಒಂದು ಬಸುಕಿ ಲಿಥಿಯಂ UPSನ್ನು ಇಂಟ್ರೊಡ್ಯೂಸ್ ಮಾಡಿದ್ವಿ. ನಾವು ಬಿಗಿನಿಂಗು ಒಂದು ಜಸ್ಟ್ 25 ನಂಬರ್ಸ್ ಮಾತ್ರ ನಾವು ಆರಂಭ ಮಾಡಿ R&D ಮಾಡಬೇಕು, ಏನು ರೆಸ್ಪಾನ್ಸ್ ಬರುತ್ತೆ ಏನಂತ ನಾವು ಪ್ರಯತ್ನ ಮಾಡಿದ್ವಿ. ಬಟ್ ನಮ್ಮ ಕನ್ನಡಿಗರು ಒಳ್ಳೆಯ ಅಭೂತಪೂರ್ವವಾದಂಥ ಒಂದು ಸಪೋರ್ಟನ್ನು ಮಾಡಿದರು, ಒಳ್ಳೆ ನಂಬರ್ಸ್ ಕೊಟ್ಟರು. ನಾವು ಬಿಗಿನಿಂಗ್ ಒಬ್ಬರೇ ಸ್ಟಾರ್ಟ್ ಮಾಡಿ ಇವತ್ತು ನಮ್ಮ ಕಂಪ್ನಿಲಿ ಒಂದು 30 ಜನ ಕೆಲಸ ಮಾಡ್ತಿದ್ದಾರೆ ಅಂತಂದರೆ ಅದರದ್ದೆಲ್ಲ ಕ್ರೆಡಿಟ್ ನಮ್ಮ ಸಮಸ್ತ ಕನ್ನಡಿಗರಿಗೆ ಸಲ್ಲಬೇಕು ಅಂತ ನಾನು ಈ ಮೂಲಕ ಹೇಳ್ತೀನಿ. ನೀವು ಈ ಒಂದು ಸಂಸ್ಥೆನ ಕಟ್ಟೋಕ್ಕಿಂತ ಮೊದಲು ಕೂಡ UPS ಇತ್ತು, ಮಾರ್ಕೆಟ್ ಅಲ್ಲಿ ಇತ್ತು. ಶೋರ್ ನಿಮ್ಗೆ ಈ ಒಂದು ಡಿಫ್ರೆಂಟ್ ಆಗಿರುವಂತ ಒಂದು UPS ಸರ್ವಿಸ್ ಅನ್ನ ಕೊಡ್ಬೇಕು ಅನ್ನೋದು ಹೇಗೆ ಬಂತು? ಆ ಡಿಫ್ರೆಂಟ್ ಥಾಟ್ಸ್ ಅನ್ನು ಎಲ್ಲಿಂದ ತಗೊಂಡ್ರೆ? ನಿಮ್ಗೆ ಐಡಿಯಾ ಹೇಗೆ ಬಂತು? ಮೇಡಮ್ ನೋಡಿ, ನಾವು ಅಪಾರ್ಟ್ಮೆಂಟ್ಗಳಲ್ಲಿ 2nd ಫ್ಲೋರು, 3rd ಫ್ಲೋರು, 4th ಫ್ಲೋರ್, ಯಾಕಂದರೆ ಹುಬ್ಳಿಲಿ ಏನಾಗ್ತಂದ್ರೆ ನಿಮಗೆ 2 ಫ್ಲೋರು 3 ಫ್ಲೋರು ಇರೋ ಬಿಲ್ಡಿಂಗಿಗೆ ನಾವು 60ರಿಂದ 70 kg ಇರೋ ಬ್ಯಾಟ್ರಿನ ಎತ್ಕೊಂಡು ಹೋಗುವಾಗ ನಮಗೆ ಇದು ಹೆವಿ ಬಾರ್ ಆಗ್ತಿತ್ತು. ಅಂದರೆ ಕಂಪಲ್ಸರಿ 2 ಜನ 3 ಜನ ಬೇಕಿತ್ತು. ಆ ಥರ ಎಲ್ಲ ಸಮಸ್ಯೆಗಳನ್ನ ನಾವು ಅನುಭವಿಸ್ತಾ ಇದ್ವಿ. ಆಮೇಲೆ ಹೆವಿ ಸ್ಪಿಲ್ಲೇಜು, ಆಮೇಲೆ ಆ್ಯಸಿಡ್ ಲೀಕೇಜು, ಅದೆಲ್ಲ ಇಶ್ಯೂಗಳು ನೋಡ್ತಾನೆ ಇದ್ವಿ. ಇದಕ್ಕೇನಾದರೂ ಒಂದು ಸ್ಮಾರ್ಟ್ ಸೊಲ್ಯೂಷನ್ ಇಲ್ವಾ, ಬರಲ್ವಾ, ಆಗಲ್ವಾ ಅಂತ ನಮಗೆ ಯಾವಾಗಲೂ ಅದೊಂದು ಮೈಂಡಲ್ಲಿ ರನ್ ಆಗ್ತಾನೆ ಇತ್ತು. ಬಟ್ ನಾವು ಯಾವಾಗ ಎಲೆಕ್ಟ್ರಿಕ್ ವೆಹಿಕಲನ್ನು ನೋಡಿದ್ವಲ್ಲ, ಅಲ್ಲಿ ನಮಗೊಂದು ಸ್ಪಾರ್ಕ್ ಬಂತು ಅಂತ ಹೇಳ್ಬೋದು. ಅಂದರೆ ಇದನ್ನು ನಾವು ಈಸಿಲಿ ಇದರಲ್ಲಿ ಮಾಡ್ಬೋದು ಅಂತೇಳಿ ಮಾಡಿದ್ವಿ. ಅದರಲ್ಲಿ ಸೋ ಮೆನಿ R&Ds ಮಾಡಿದ್ವಿ, ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿದ್ವಿ. ಸ್ಟಾರ್ಟಿಂಗ್ ನಮಗೆಲ್ಲ ಹರ್ಡಲ್ಸ್ ಭಾಳ ಬಂದವು, ಬಟ್ ಅದೆಲ್ಲ ಓವರ್ಕಮ್ ಆಗಿ ಇವಾಗ ಒಂದು ಬ್ಯೂಟಿಫುಲ್ ಎಸ್ ಆಗಿದೆ ಅಂತ ಹೇಳ್ಬೋದು. ಸರ್, ಒಂದು ಇಂಪಾರ್ಟೆಂಟ್ ಕ್ವಶನ್ ಅಂದ್ರೆ ಇವಾಗ ನಾವು ನೋಡ್ತಾ ಇರುವ ಹಾಗೆ EV ವೆಹಿಕಲ್ಗಳ ಒಂದು ಹಾವಳಿ, ಒಂದು ರೆವಲ್ಯೂಷನ್ ಅಂತಾನೆ ಹೇಳ್ಬೋದು. ಇವಾಗ ಬೈಕ್ ಬಂದಿದೆ, ಎಲೆಕ್ಟ್ರಿಕಲ್ ಬಸ್ ಆಗಿರ್ಬೋದು, ಆಟೋ ರಿಕ್ಷಾ ಆಗಿರ್ಬೋದು, ಈಗ ಲಗೇಜ್ ಕ್ಯಾರಿ ಅದನ್ನ ಕೂಡ ಕ್ಯಾರಿ ಮಾಡೋದಕ್ಕೂ ಕೂಡ ವೆಹಿಕಲ್ ಬಂದಿದೆ. ಇದರ ಒಂದು ರೆವಲ್ಯೂಷನ್ ನಡೀತಾ ಇದೆ ಸರ್, ಇದ್ರ ಬಗ್ಗೆ ಏನ್ ಹೇಳ್ತೀವಿ? ಮೇಡಮ್ ನೋಡಿ, ಮೊದಲು ಬೈಕಲ್ಲಿ ರನ್ ಆಗೋದೇ ಕಷ್ಟ ಅಂತ ಹೇಳೋರು. ನಮಗೆ ಲಾಂಚ್ ಮಾಡಿದಾಗ ಪೂರ್ತಿ ಮನೆ ರನ್ ಆಗುತ್ತಾ, ಫ್ಯಾನ್ ರನ್ ಆಗುತ್ತಾ, TV ರನ್ ಆಗುತ್ತಾ, ಈ ಥರ ಒಂಥರ ಏನೋ ನಮಗೆ ಕ್ವಶನ್ ಮಾಡ್ತಾರೆ. ಅಂದರೆ ಇಟ್ಸ್ ನಾಟ್ ಪಾಸಿಬಲ್, ಇಟ್ಸ್ ಇಂಪಾಸಿಬಲ್ ಅನ್ನೋ ಥರ ಕ್ವಶನ್ ಮಾಡ್ತಾ ಇದ್ರು. ಬಟ್ ಬೈಕ್ ಸಕ್ಸಸ್ಫುಲ್ ರನ್ ಆಯಿತು, ಕಾರ್ ಸಕ್ಸಸ್ಫುಲ್ ರನ್ ಆಗ್ತದೆ. 10 lakh 12 lakh 15 lakh ಪೇ ಮಾಡಿಬಿಟ್ಟು ಕಾರ್ ತೊಗೊತಾ ಇದ್ದಾರೆ.
ಟಾಟಾದಂಥ ಸ್ಟ್ಯಾಂಡರ್ಡ್ ಬ್ರ್ಯಾಂಡೇ ಲಾಂಚ್ ಆಗಿದೆ. ಆಮೇಲೆ ಟ್ರಕ್ ರನ್ ಆಗ್ತಾ ಇದೆ. ಆಮೇಲೆ ನೀವು ಬೆಂಗಳೂರು ನೋಡಿರ್ಬೋದು, ಹ್ಯೂಜ್ ಎಲೆಕ್ಟ್ರಿಕ್ ಬಸ್ಗಳ ಮೂವ್ಮೆಂಟ್ ಆಗ್ತಾ ಇದೆ. ಮತ್ತು ಸಿಟಿಗಳಲ್ಲದೆ ನಿಮಗೆ ನಮ್ಮ ಕರ್ನಾಟಕದ ಉದಾಹರಣೆ ತೊಗೋಬೇಕಂತಂದರೆ ಫ್ರಮ್ ಬೆಂಗಳೂರು ಟು ದಾವಣಗೆರೆ ಎವ್ರಿ ಫ್ರೀಕ್ವೆಂಟಾಗಿ ಬಸ್ಗಳು ರನ್ ಆಗ್ತಾ ಇದ್ದಾವೆ. ಮತ್ತು ರೀಸೆಂಟಾಗಿ ಒಂದು ಕಂಪನಿ ಟ್ರ್ಯಾಕ್ಟರ್ನು ಲಾಂಚ್ ಮಾಡಿದೆ, ಮತ್ತು ಟ್ರಕ್ಕನ್ನು ಲಾಂಚ್ ಮಾಡಿದೆ. ಅಂದರೆ ಫುಲ್ ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದೆ. ಮತ್ತು ಫ್ಯೂಚರಲ್ಲಿ ಒಂದು ಈ ಪೆಟ್ರೋಲಿಯಂ ಪ್ರಾಡಕ್ಟ್ಗೆ ಆಲ್ಟರ್ನೇಟಿವ್ ಇಂಡಸ್ಟ್ರಿಯಾಗಿ ಡೆವಲಪ್ ಆಗ್ತಾ ಇದೆ ಅಂತ ಹೇಳ್ಬೋದು ಮೇಡಮ್ ಈ ಇಂಡಸ್ಟ್ರಿ. ಅದಕ್ಕೋಸ್ಕರ ನಾವು ಫ್ಯೂಚರಿಸ್ಟಿಕ್ ಕಾನ್ಸೆಪ್ಟ್ ಇಟ್ಕೊಂಡು ಇದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ನಮಗೆ ಕಷ್ಟ ಆಗ್ತಾ ಇದೆ ರೀಚ್ ಮಾಡೋದು. ಜನ ಭಾಳ ಕ್ವಶನ್ ಮಾಡ್ತಾ ಇದ್ದಾರೆ, ಇದಕ್ಕೆ ಯಾಕೆ ನಾವು ಕಾಸ್ಟ್ಲಿ ಇದೆ, ಇದಕ್ಕೆ ಯಾಕೆ ನಾವು ಪೇ ಮಾಡಬೇಕಂತ ಕ್ವಶನ್ ಮಾಡ್ತಾ ಇದ್ದಾರೆ. ಬಟ್ ಅದನ್ನು ವರ್ಕೌಟ್ ಮಾಡಿ ನೋಡಿದಾಗ ಅವರಿಗೆ ವರ್ಕ್ ಆಗೇ ಆಗುತ್ತೆ. ಬಟ್ ಅದನ್ನು ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ರೀತಿಯಲ್ಲಿ ಬೆಳಿತೀವಿ ಅಂತ ಹೇಳ್ಬೋದು ಮೇಡಮ್. ಸರ್, ಇದು ಕಂಪೇರ್ ಮಾಡಿದ್ರೆ UPS ಅನ್ನುವಂಥದ್ದು ನೀವು ಹೇಳಿದ್ರೆ ಪೆಟ್ರೋಲಿಯಂ ಅನ್ನ ಉಪಯೋಗ ಮಾಡ್ತಾರಂತ, ಸೊ ಅದಕ್ಕೆ ಒಂದು ಸರಿಸಮಾನವಾಗಿ ಇದು ಸರ್ವಿಸ್ ಅನ್ನ ಕೊಡಬಹುದಂತ ಒಂದು ಕ್ವಾಲಿಟಿ ವೈಸ್ ಆಗಿರ್ಬೋದು. ಈಗ ನಮ್ಮಲ್ಲಿ ಯಾವತ್ತೂ ನಮ್ಮಲ್ಲಿ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಈಗ ಬಸ್ಗಳನ್ನೇ ಫಾರ್ ಎಕ್ಸಾಂಪಲ್ ತಗೊಂಡ್ರೆ ನಾವು ಪೆಟ್ರೋಲಿಯಂ ಬಸ್ ಆಗಿರ್ಬೋದು ಅಥವಾ ಏನು ಎಲೆಕ್ಟ್ರಾನಿಕ್ ಅಂತ ಹೇಳ್ತೀವಿ. ಸೊ ಇದರ ವೇಗ ಸರಿಸಮ ನೋಡಕ್ ಹೋದ್ರೆ ಸ್ವಲ್ಪ ಕಡಿಮೆನೇ ಇರುತ್ತೆ. ವೇಗದ ವಿಷಯವಾಗಿರ್ಬೋದು, ಬೇರೆ ಒಂದಿಷ್ಟು ವಿಚಾರಗಳು ತಗೊಂಡ್ರೆ ಎಲ್ಲೋ ಒಂದ್ ಕಡೆ ಅವ್ರಿಗೆ ಸ್ಟ್ರಾಂಗ್ ಸರ್ವಿಸ್ ಅನ್ನ ಕೊಡೋದಕ್ಕೆ UPS ಸ್ವಲ್ಪ ಕೆಳಗಡೆ ಇದೆ ಅಂತ ಅನ್ಸುತ್ತೆ. ಸೊ ಇದು ಎಲ್ಲ ಫುಲ್ಲು ನಮ್ದು ಆಲ್ ಓವರ್ ಏನಾದ್ರು UPS ಆಗ್ಬಿಟ್ರೆ ಇದು ಒಂದು ಸರ್ವಿಸ್ ಅಥವಾ ಕ್ವಾಲಿಟಿ ಸರ್ವಿಸ್ ಕೊಡೋದ್ರಲ್ಲಿ ಸರಿ ಹೊಂದತ್ತಾ ಅಂತ ಮೇಡಮ್ ನೋಡಿ, UPS ಅಂತಂದ್ರೆ ಇಟ್ಸ್ ಅ ಜಸ್ಟ್ ಬ್ಯಾಕಪ್ ಡಿವೈಸ್. ಇಟ್ಸ್ ಕಾಂಟ್ ಬಿಕಮ್ ಅಂದ್ರೆ ಇದೊಂದು ನಿಮಗೆ ಗ್ರಿಡ್ ಆಗಿ ವರ್ಕ್ ಆಗಲ್ಲ. ಇವಾಗ KB ತರ ಆಲ್ಟರ್ನೇಟಿವ್ ಆಗಿ ವರ್ಕ್ ಆಗಲ್ಲ. ಬಟ್ ನಿಮಗೆ ಮಿಡ್ಲ್ ಮನ್ ಆಗಿ ಕೆಲಸ ಮಾಡುತ್ತೆ. ಇಟ್ಸ್ ಅ ಪವರ್ ಸಪ್ಲೈ, ನಿಮಗೆ ಬ್ಯಾಕಪ್ ಕೊಡುತ್ತೆ. ಬಟ್ ನಾವು ಇದಕ್ಕೆ ಇನ್ನೂ ಮುಂದುವರೆದು ಏನು ಮಾಡಿದ್ದೀವಿ ಅಂದರೆ, ಇವಾಗ ಲಿಥಿಯಂ UPS ಅನ್ನು ಅಷ್ಟೇ ಲಾಂಚ್ ಮಾಡಿಲ್ಲ ನಾವು, ಮತ್ತೆ ಸೋಲಾರ್ ಬಂದಿದ್ದೀವಿ ನಾವು. ದೆನ್ ಸೋಲಾರ್ ಇಟ್ಸ್ ವರ್ಕ್ ಆಸ್ ಎ ಗ್ರಿಡ್. ನಿಮಗೇನಾಗುತ್ತೆ, ನೀವು ಸೋಲಾರನ್ನ ಅಳವಡಿಸ್ಕೊಂಡಾಗ ಏನಾಗುತ್ತೆ, ಈಕ್ವಲೆಂಟ್ ಪವರ್ ಆಫ್ ದಿ ಗ್ರಿಡ್. ಅಂದರೆ ನಿಮಗೆ ಒಂದು ಫುಲ್ ಡೇ ಪವರ್ ಇಲ್ಲ ಅಂದರೂ ನಿಮಗೆ ಸನ್ ಇದ್ದೇ ಇರ್ತದೆ. ಅದರಿಂದ ನಿಮಗೆ ಪವರ್ ಜನರೇಷನ್ ಆಗಿ ನಿಮ್ಗೆ ಪವರ್ ಬರುತ್ತೆ. ಅಲ್ಲಿ ಏನಾಗುತ್ತೆ, ನಿಮಗೆ ಒಂಥರ ರಿಪ್ಲೇಸ್ಮೆಂಟ್ ಅಂತ ಹೇಳ್ಬೋದು. ನಿಮಗೆ KB ಸಪ್ಲೈ ಏನು ಬರುತ್ತಲ್ಲ ಅದನ್ನು ನೀವು ಅವಾಯ್ಡ್ ಮಾಡಿಬಿಟ್ಟು ನೀವು ಸೋಲಾರ್ ಪ್ಯಾನಲ್ನ ಇನ್ಸ್ಟಾಲ್ ಮಾಡಿಕೊಂಡ್ರೆ ನಿಮ್ಗೆ ಪೂರ್ತಿ ಸಪ್ಲೈ ಅದರಿಂದ ಬರುತ್ತೆ ಅಂತ ಹೇಳ್ಬೋದು. ಆ ಥರ ಅಲ್ಲಿ ವರ್ಕ್ ಆಗುತ್ತೆ. ಬಟ್ ಇಲ್ಲಿ ನಿಮಗೆ ಬ್ಯಾಕಪ್, ಇವಾಗ ಫಾರ್ ಎಕ್ಸಾಂಪಲ್ 1 hour ಪವರ್ ಕಟ್ ಆಗಿದೆ, ಹಾಫ್ ಆನ್ ಅವರ್ ಪವರ್ ಕಟ್ ಆಗಿದೆ, ಇವು ಫಾರ್ ಎಕ್ಸಾಂಪಲ್ ಹೋಲ್ ನೈಟ್ ಕರೆಂಟ್ ಹೋಗ್ಬಿಡುತ್ತೆ, ಫ್ಯಾನ್ ಇಲ್ಲದೆ ಮಲಗಲಿಕ್ಕಾಗಲ್ಲ, ಮಕ್ಕಳು ಎದ್ದು ಕೂತ್ಕೊಂತಾರೆ. ಆ ಥರ ಪರಿಸ್ಥಿತಿ ಇದ್ದಾಗ ಏನಾಗುತ್ತೆ, UPS ಫುಲ್ಫಿಲ್ ಮಾಡುತ್ತೆ. ಎಸ್, ಡೆಫಿನೆಟ್ಲಿ ಯೂಸ್ ಮಾಡ್ಬೋದು ಮೇಡಮ್. ಸರ್, ಈಗ ಈ UPS ನ ಮೊದಲು ಅಂದ್ರೆ ಮಿನಿಮಮ್ ಆಗಿ ಎಲ್ಲ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ನಾವು IT BT ಕಂಪ್ನಿ ಇದರೆಲ್ಲ ಉಪಯೋಗ ಮಾಡ್ತಾ ಇದ್ರು. ಈಗ ಬಂದು ಎಲ್ಲ ಮನೆಗಳಲ್ಲೂ ಕೂಡ ಅದನ್ನ ಬಹಳ ಉಪಯೋಗ ಮಾಡ್ತಿದ್ದಾರೆ. ಎಲ್ಲ ಕಡೆ ಕೂಡ UPS ಒಂಥರ ರಿಕ್ವೈರ್ಡ್ ಆಗ್ಬಿಟ್ಟಿದೆ. ಸೊ ಇದ್ರ ಬಗ್ಗೆ, ಇದರ ಬೆಳವಣಿಗೆ ಬಗ್ಗೆ ಏನ್ ಹೇಳ್ತೀರಾ ಸರ್? ಮತ್ತೆ ಇದ್ರ ಮಹತ್ವ ಏನಿದೆ, UPS ನ ಒಂದು ಮಹತ್ವ ಏನಿದೆ ಅಂತ? ಇಟ್ಸ್ ಅ ವೆರಿ ಗುಡ್ ಕ್ವಶನ್. ನೀವೇನು ಕೇಳ್ತಾ ಇದ್ದೀರಲ್ಲ, ನಾವು 2009 ಈ ಫೀಲ್ಡ್ಗೆ ಬಂದಾಗ ಅದಕ್ಕಿಂತ ಬಿಫೋರ್ ಫೀಲ್ಡಲ್ಲಿ ಅಥವಾ ಬಿಫೋರ್ ಟೈಮಲ್ಲಿ ಯಾವ ಥರ ಇತ್ತು ಅಂತಂದರೆ, ಒಂದು ಲಕ್ಸುರಿಯಸ್ ಹೌಸ್ ಅಂದರೆ ಮಾತ್ರ ಲಕ್ಸುರಿ ಪರ್ಸನ್, ರಾಯಲ್ ಪರ್ಸನ್ ಮಾತ್ರ UPS ಅನ್ನು ಇನ್ಸ್ಟಾಲ್ ಮಾಡ್ಕೊತಾರೆ, ಅವ್ರು ಮಾತ್ರ ಅಫೋರ್ಡ್ ಮಾಡ್ತಾರೆ ಅನ್ನೋ ಒಂದು ಟೆಂಡೆನ್ಸಿ ಇತ್ತು. ತದನಂತರ ಏನಾಯಿತು ಮೇಡಮ್, 2012-13 ಆನ್ವರ್ಡ್ಸ್ ಏನಾಯಿತು, ಪವರ್ ಕಟ್ ಶಾರ್ಟೇಜ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಪವರ್ ಶಾರ್ಟೇಜ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಪವರ್ ಶಾರ್ಟೇಜ್ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಏನಾಯಿತು, ಈವ್ನಿಂಗ್ ಪವರ್ ಕಟ್ ಸ್ಟಾರ್ಟ್ ಮಾಡಿದರು. ಆ ಟೈಮಲ್ಲಿ ಮತ್ತೆ ನೆಕ್ಸ್ಟ್ ಒಂದು ಫೇಸ್ ಓಪನ್ ಆಯಿತು ಅಂತ ಹೇಳ್ಬೋದು ಈ ಬಿಸ್ನೆಸ್ಗೆ. ಅಂದರೆ UPS ಬಿಸ್ನೆಸ್ಗೆ ಏನಾಯಿತು, ಬರೀ ಕಂಪ್ಯೂಟರ್ಸಿಗೆ ಮಾತ್ರ ಅಲ್ಲದೆ ಅಥವಾ ರಾಯಲ್ ಪೀಪಲ್ ಮಾತ್ರ ಅಲ್ಲದೆ ಸಾಮಾನ್ಯ ವ್ಯಕ್ತಿನೂ ಇದನ್ನು ಅಫೋರ್ಡ್ ಮಾಡಬೇಕು, ಸಾಮಾನ್ಯ ವ್ಯಕ್ತಿನೂ ಇದನ್ನು ಯೂಸ್ ಮಾಡಬೇಕು ಅಂತ ಕಾನ್ಸೆಪ್ಟ್ ಸ್ಟಾರ್ಟ್ ಆಯಿತು. ತದನಂತರ ಮತ್ತೆ ಗ್ರಿಡ್ ಕನೆಕ್ಟಿವಿಟಿ, ಇಂಟರ್ ಗ್ರಿಡ್ ಕನೆಕ್ಟಿವಿಟಿ ಎಲ್ಲ ಆದಮೇಲೆ ಮತ್ತೆ ಪವರ್ ಕಟ್ ಪ್ರಾಬ್ಲಮ್ ಹೋಯಿತು ಅಂತ ಹೇಳ್ಬೋದು. ಅದ ನಂತರ ಏನಾಯಿತು ಅಂತಂದರೆ ಒಂದು ನೆಕ್ಸ್ಟ್ ಫೇಸ್ ಓಪನ್ ಆಯಿತು ಅಂತ ಹೇಳ್ಬೋದು ಈ ಬಿಸ್ನೆಸ್ಸಲ್ಲಿ. ಯಾವ ಥರ ಅಂತಂದರೆ, ಒಂದು ಮನೆ ಕಟ್ಟಿದ್ದೀನಪ್ಪ ಅಂತಂದರೆ ಒಂದು ಹೊಸ ಫ್ರಿಜ್ ತೊಗೊತೀನಿ, ಒಂದು ಹೊಸ ವಾಷಿಂಗ್ ಮಿಷನ್ ತೊಗೊತೀನಿ, ಒಂದು ಚಿಮಣಿ ಹಾಕಿಸ್ತೀನಿ, ಒಂದು ಹೊಸ ಮಿಕ್ಸರ್ ಗ್ರೈಂಡರ್ ತೊಗೊತೀನಿ, ಜೊತೆಗೆ ನಾನು ಒಂದು UPSನ್ನು ತೊಗೊಂಡ್ಬಿಡ್ತೀನಿ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಪ್ರತಿಯೊಂದು ಮನೆಗೂ ಹೊಸ ಮನೆ ಕಟ್ಟಿದರೆ UPS ಹಾಕಿಸ್ಬೇಕು ಅನ್ನೋ ಒಂದು ಮನಸ್ಥಿತಿ ಬಂದ ಮೇಲೆ ಈ ಬಿಸ್ನೆಸ್ ಏನಾಯಿತು ಅಂತಂದರೆ ಒಂದು ಕಾಮನ್ ಎರ ಆಗಿಬಿಡ್ತು. ಇವಾಗ ನಿಮಗೆ ಮೊದಲನೇ ದಿನಗಳಲ್ಲಿ ನೀವು ಫ್ರಿಜ್ ಪ್ರತಿಯೊಂದು ಮನೆಯಲ್ಲೂ ಇರಲಿಲ್ಲ, ಇವತ್ತು ಪ್ರತಿಯೊಂದು ಮನೆಯಲ್ಲಿ ರೆಫ್ರಿಜರೇಟರ್ ಇದೆ. ಅದೇ ಥರ UPS ಪ್ರತಿಯೊಂದು ಮನೆಯೂ ಅಕ್ವೈರ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಕಾಮನ್ ಆಗ್ತಾ ಹೋಗ್ತಾ ಇದೆ, ಅಡಾಪ್ಟ್ ಮಾಡ್ಕೊತ ಹೋಗ್ತದೆ. ಅಂದರೆ ಏನಂದರೆ ಮನುಷ್ಯನಿಗೆ ಅದೊಂದು ಅದರದ್ದು ಟೇಸ್ಟ್ ಗೊತ್ತಾಯಿತು. ಅಂದರೆ ಇಂಟ್ರಪ್ಷನ್ ಇಲ್ಲಂಗಿಲ್ಲ. ಯಾಕಂದರೆ ಮೊದಲೆಲ್ಲ ಜನರಿಗೆ ಕತ್ತಲೆಯಲ್ಲಿ ನಡೆಯೋ ಅಭ್ಯಾಸ ಇರ್ತಿತ್ತು. ನೈಟ್ ಏನಾದರೂ ಎಚ್ಚರ ಆದರೆ ಬಾತ್ರೂಮ್ಗೆ ಹೋಗ್ಬೇಕಂದ್ರೆ ಕತ್ತಲಲ್ಲಿ ಹೋಗೋ ಅಭ್ಯಾಸ ಇತ್ತು. ಬಟ್ ಇವತ್ತಿನ ದಿನಮಾನಗಳಲ್ಲಿ ಅದು ಯಾರಿಗೂ ಅಭ್ಯಾಸ ಇಲ್ಲ, ಕತ್ತಲಲ್ಲಿ ನಡೆಯೋಕ್ಕಾಗಲ್ಲ. ಆಮೇಲೆ ಮಕ್ಕಳು ಏನಾಗುತ್ತೆ ಅಂತಂದರೆ ಫ್ಯಾನ್ಗೆ ಅಡಾಪ್ಟ್ ಆಗಿರ್ತಾರೆ. ಮಿಡ್ ನೈಟ್ ಏನಾದರೂ ಕರೆಂಟ್ ಹೋಯಿತು, ಫ್ಯಾನ್ ಆಫ್ ಆಯಿತು ಅಂದರೆ ಎದ್ದು ಕೂತ್ಕೊಂಡ್ಬಿಡ್ತಾರೆ, ಮನೆಯಲ್ಲೆಲ್ಲ ನಿದ್ಗೆಡಿಸ್ತಾರೆ. ಅದಕ್ಕೋಸ್ಕರ ಓದ್ತಾ ಇರ್ತಾರೆ, ಅವ್ರಿಗೆ ತೊಂದರೆ ಆಗುತ್ತೆ, ಅದು ತೊಂದರೆ ಆಗುತ್ತೆ. ಅದಕ್ಕೋಸ್ಕರನೂ UPS ಮೇಜರ್ ಅದು ಅಂತ ಹೇಳ್ಬೋದು. ನಮಗೆ ಆ್ಯಕ್ಚುಲಿ ಸಮ್ಮರಲ್ಲಿ ಬಿಸ್ನೆಸ್ ಜಾಸ್ತಿ ಆಗುತ್ತೆ. ಕಾರಣ ಮೇನು
ನಮಗೆ ಫ್ಯಾನ್ಗಳು, ನೈಟ್ ಫ್ಯಾನ್ಗಳು, ಓದೋ ಮಕ್ಕಳಿಗೆ ಫ್ಯಾನ್ ಬೇಕು ಮತ್ತು ಮಲಗೋರ್ಗೂ ಬೇಕು, ಪ್ಲಸ್ ಓದಲಿಕ್ಕೆ ಲೈಟ್ಸು. ಈ ಮೇಜರ್ ಉದ್ದೇಶಕ್ಕೆ ಹೆವಿ ಕನ್ಸಂಪ್ಷನ್ ಆಗುತ್ತೆ ಅಂತ ಹೇಳ್ಬೋದು ಮೇಡಮ್ UPS. ನಿಮ್ದು ಬ್ಯಾಟ್ರಿ ಅಂತ ಹೇಳಿದ್ರಲ್ಲ ಸರ್, ಲಿಥಿಯಂ ಅದು ಬ್ಯಾಟ್ರಿನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀರಂತ, ಅದರಲ್ಲಿ ನಾವು UPS ಬಗ್ಗೆ ನೀವು ಹೆಚ್ಚು ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀವಿ. ಹಾಂ, ಎಸ್. ಅಂದರೆ ಏನು ಮೇಡಮ್, ನಾವು ಇನ್ಬಿಲ್ಟ್ ಡಿಸೈನ್ ಮಾಡಿದ್ವಿ. ನಮ್ಮದು ಲಿಥಿಯಂ UPS ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಥಾಟ್ ಬಂದಿದ್ದೆ ನಮಗೆ, ನಮ್ಮ UPS ಮಸ್ಟ್ ಬಿ ವಾಲ್ ಮೌಂಟ್. ಅಂದರೆ ನಾವು 1 kVA ಪ್ರತಿಯೊಂದು ಮನೆಗೂ ರೀಚ್ ಆಗಬೇಕು, ಪ್ರತಿಯೊಂದು ಮನೆಯಲ್ಲಿ ಇನ್ಸ್ಟಾಲ್ ಆಗಬೇಕು, ಅದು ಕಂಪಲ್ಸರಿ ವಾಲ್ ಮೌಂಟ್ ಆಗಬೇಕನ್ನೋ ಅಜೆಂಡಾದ ಮೇಲೆ ನಾವು ವರ್ಕ್ ಮಾಡಿದ್ವಿ ಮೇಡಮ್. ಓಕೆನಾ? ಅದಕ್ಕೋಸ್ಕರ ನಾವು ಇನ್ಬಿಲ್ಟ್ UPS ಲಾಂಚ್ ಮಾಡಿದ್ವಿ. 2 kVA ಆನ್ವರ್ಡ್ಸ್ ಎಕ್ಸ್ಟರ್ನಲ್ ಬರುತ್ತೆ, ಅಂದರೆ ಒಂದು ಬ್ಯಾಟ್ರಿ ಪ್ಯಾಕ್ ಬರುತ್ತೆ, ಒಂದು UPS ಪ್ಯಾಕ್ ಬರುತ್ತೆ, ಬಟ್ 1 kVA ಇನ್ಬಿಲ್ಟ್ ಇರುತ್ತೆ ಮೇಡಮ್. ಸರ್, ಇದು ರೆಸ್ಪಾನ್ಸ್ ಹೇಗಿದೆ ಅಂತ ನಿಮಗೆ? ಈಗ ಇದು ಸ್ಟಾರ್ಟ್ ಮಾಡಿದ್ದೀರಾ, ಈ ನಿಮ್ಮ ಕಂಪ್ನಿಗೆ ಸ್ಪೆಷಲ್ ಆಗಿ ಯಾವ ರೀತಿ ರೆಸ್ಪಾನ್ಸ್ ಇದೆ, ಯಾವ ತರ ಕಸ್ಟಮರ್ ಬರ್ತಾರೆ, ರಿಕ್ವೈರ್ಡ್ ಅವ್ರು ಯಾವ ರೀತಿ ನಿಮಗೆ ಹೇಳ್ತಾರೆ ಅಂತ? ಮೇಡಮ್, ನಮ್ಮದು ಮೇಜರಾಗಿ ಹೇಳಬೇಕಂದ್ರೆ ಡಿಫ್ರೆಂಟ್ ಆಗಿ ನಾವು ಮಾರ್ಕೆಟಿಂಗ್ ಸ್ಟ್ರಾಟಜಿನ ಮಾಡಿದ್ದು. ನಮ್ಮದು ಸೋಷಿಯಲ್ ಮೀಡಿಯಾದಲ್ಲೇ ಹ್ಯೂಜ್ ಬಿಸ್ನೆಸ್ ಬರ್ತಾ ಇದೆ. ನಮ್ದು ಯಾವುದೇ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಇಲ್ಲ, ಸೇಲ್ಸ್ ಎಕ್ಸಿಕ್ಯೂಟಿವ್ ಇಲ್ಲ, ಓನ್ಲಿ ಡೈರೆಕ್ಟ್ ಕಸ್ಟಮರ್ಸೇ ನಮ್ಗೆ ಇದು ಮಾಡ್ತಾ ಇದ್ದಾರೆ. ಯಾವ ರೀತಿ ಕಸ್ಟಮರ್ ಕೇಳ್ತಾರಂತ ಸರ್? ಈಗ ಅಂದ್ರೆ ನಿಮ್ಮಲ್ಲಿ ಬರುವಂತ ಒಂದು ಕಸ್ಟಮರ್ ಯಾವ ರೀತಿ ಒಂದು ಬೇಡಿಕೆನ ಇತ್ತು, ಈಗ ಜನರೇಷನ್ ಯಾವ ಒಂದು ಉದ್ದೇಶ? ಹಾಂ, ಎಸ್, ವೆರಿ ಗುಡ್ ಕ್ವಶನ್ ಮೇಡಮ್. ಇದೇನಾಗಿದೆ ಅಂದರೆ, ನಿಮಗೆ ಒಂದು ಜನರಲ್ ಆಗಿ ಹೇಳ್ಬೇಕಂತಂದ್ರೆ, ಜನರಲ್ ಆಗಿ ನಿಮಗೆ ಒಂದು ನಾರ್ಮಲ್ ಆಂಡ್ರಾಯ್ಡ್ ಫೋನು ಅಫೋರ್ಡ್ ಮಾಡೋರಿದ್ದಾರೆ, ಐಫೋನ್ ಅಫೋರ್ಡ್ ಮಾಡೋರಿದ್ದಾರೆ. ಬಟ್ ನಮ್ಮ ಕಸ್ಟಮರ್ ಹೆಂಗಿದ್ದಾರೆ ಅಂದರೆ ಐಫೋನ್ ಅಫೋರ್ಡ್ ಮಾಡೋರು, ಅಂದರೆ ಒಂದು ಯುನಿಕ್ ಫೀಚರ್ಸ್ಗೆ ಬೆಲೆ ಕೊಡುವಂಥವ್ರು. ನಮ್ಮದು ಪ್ರಾಡಕ್ಟ್ ಯುನಿಕ್ ಇದೆ, ಮೀನ್ಸು ನಮ್ಮದು ಯಾವುದು ಮೇಂಟೆನೆನ್ಸ್ ಇಲ್ಲ, ವಾಲ್ ಮೌಂಟ್ ಮಾಡ್ಬೋದು, ಫಿಟ್ ಆ್ಯಂಡ್ ಫಾರ್ಗೆಟ್ ಇದೆ, ಸ್ಮಾರ್ಟ್ ಆಗಿದೆ, ಸ್ಲೀಕ್ ಆಗಿದೆ, ಲುಕ್ ಇದೆ, ಮತ್ತು ಲಾಂಗ್ ಲೈಫ್ ಬರುತ್ತೆ. ಮೋರ್ ಓವರ್ ಲಾಂಗ್ ಲೈಫ್ ಬರುತ್ತೆ. ನಾರ್ಮಲ್ UPS ಬ್ಯಾಟ್ರಿಗಳು ನಿಮಗೆ 3 ವರ್ಷ ಮಾತ್ರ ಬಂದರೆ ನಮ್ಮದು 10 years ಬ್ಯಾಟ್ರಿ ಲೈಫ್ ಬರುತ್ತೆ. ಅದಕ್ಕೋಸ್ಕರ ಯುನಿಕ್ ಬೈಯರ್ಸ್ ಏನಿದಾರಲ್ಲ ಅವರು ನಮಗೆ ಬೈ ಮಾಡ್ತಿದ್ದಾರೆ. ನಮ್ಮದು ಹ್ಯೂಜ್ ವೆಬ್ಸೈಟಲ್ಲೇ ನಮಗೆ ಬರ್ತಾ ಇದೆ, ಪ್ಲಸ್ ನಮ್ಮ ಫ್ರಾಂಚೈಸಿ ಮುಖಾಂತರ ನಮಗೆ ಬಿಸ್ನೆಸ್ ಬರ್ತಾ ಇದೆ. ಅಂದರೆ ನಾರ್ಮಲ್ ಪೀಪಲ್ಗೆ ಇನ್ನೂ ರೀಚ್ ಆಗ್ತಾ ಇಲ್ಲ ಈ ಪ್ರಾಡಕ್ಟು. ಯಾಕಂದರೆ ನಾರ್ಮಲ್ ಬ್ಯಾಟ್ರಿಗಳು ನಿಮಗೆ 20,000 ಸಿಗುತ್ತೆ, ನಮ್ಮ ಪ್ರಾಡಕ್ಟು ನಿಮಗೆ 28,000 ಸಿಗುತ್ತೆ. ಅಂದರೆ 8,000 ಎಕ್ಸ್ಟ್ರಾ ಪೇ ಮಾಡಬೇಕಂದ್ರೆ ಈ ಶುಡ್ ಆಸ್ಕ್ ಸೋ ಮೆನಿ ಕ್ವಶನ್ಸ್. ಭಾಳ ಕ್ವಶನ್ಸ್ ಮಾಡ್ತಾರೆ, ಯಾಕೆ ಪೇ ಮಾಡಬೇಕು ಅಂತೇಳಿ. ಬಟ್ ನಾವು ಅದನ್ನು ಮನದಟ್ಟು ಮಾಡ್ತೀವಿ, ಯಾಕೆ ಪೇ ಮಾಡಬೇಕು ಅಂತೇಳಿ. ಅಂಡರ್ಸ್ಟುಡ್ ಆದವರು, ಅದಕ್ಕೆ ನಮಗೆ ಈ ಫ್ಯೂಚರ್ಸ್ ಬೇಕಂದವರು ಡೆಫಿನೆಟ್ಲಿ ಈ ಪ್ರಾಡಕ್ಟನ್ನು ಹುಡುಕೊಂಡ್ಬಂದು ಬೈ ಮಾಡ್ತಾರೆ. ಲೈಕ್ ಯಾವುದೇ ಒಂದು ಬಿಸ್ನೆಸ್ ತಗೊಂಡು ಕಾಂಪಿಟೇಷನ್ ಇದೆ ಇರುತ್ತೆ ಸರ್, ನಿಮಗೆ ಕಾಂಪಿಟೇಷನ್ ಯಾವ ರೀತಿ ಇದೆ ಬಿಸ್ನೆಸ್ ಅಲ್ಲಿ? ಕಾಂಪಿಟೇಷನ್ ಯಾವ ರೀತಿ ಫೇಸ್ ಮಾಡ್ತೀರಾ ಮೇಡಮ್? ನಮ್ಮದು ಕರ್ನಾಟಕದ ಮೊದಲ ಕಂಪನಿ. ನಾವು ಸ್ಟಾರ್ಟ್ ಮಾಡಿದಾಗ ಯಾವುದು ಕಾಂಪಿಟೇಷನ್ ಇರಲಿಲ್ಲ. ಇವಾಗ 4 ರಿಂದ 5 ಕಾಂಪಿಟೇಟರ್ಸ್ ಬಂದಿದ್ದಾರೆ. ಟಫೆಸ್ಟ್ ಚಾಲೆಂಜಸ್ ಇದೆ. ಬಟ್ ನಮ್ಮದೇ ಅಂತ ಯುನಿಕ್ ಪಾಲಿಸಿ ಇದೆ. ಅಂದರೆ ಪ್ರೊಡಕ್ಷನ್ ಆಗಲಿ ಅಥವಾ ಸರ್ವೀಸ್ ಆಗಲಿ, ಆಮೇಲೆ ಬಿಸ್ನೆಸ್ ಆಗಲಿ, ಟ್ರೇಡಿಂಗ್, ನಮ್ಮದು ಯುನಿಕ್ ಪಾಲಿಸಿ ಯಾವ ಥರ ಅಂತಂದರೆ ಆಲ್ ಓವರ್ ಕರ್ನಾಟಕ ಒಂದೇ ಪ್ರೈಸ್ ಇರುತ್ತೆ. ಪ್ರೈಸಲ್ಲಿ ಯಾವುದು ವಾರ್ ಆಗಲ್ಲ. ಆಮೇಲೆ ಆನ್ಲೈನಲ್ಲಿ ಹೋಗ್ರಿ, ಆಫ್ಲೈನ್ ಹೋಗಲಿ, ಎವ್ರಿವೇರ್ ಒಂದೇ ಪ್ರೈಸು. ಆಮೇಲೆ ಬಿಸ್ನೆಸ್ಸಲ್ಲಿ ನಾವು ಹೆಂಗೆ ಇಟ್ಕೊಂಡಿದ್ದೀವಿ ಅಂತಂದರೆ, ಒಂದು ಡಿಸ್ಟಿಕ್ಕಿಗೆ ಒಬ್ಬರೇ ಫ್ರಾಂಚೈಸಿ, ಒಂದು ತಾಲೂಕಿಗೆ ಒಬ್ಬರೇ ಫ್ರಾಂಚೈಸಿ, ಈ ಥರ ಒಂದು ಬಿಸ್ನೆಸ್ಸಲ್ಲಿ ಮಡಿವಂತಿಕೆಯನ್ನು ಮೇಂಟೈನ್ ಮಾಡ್ತಾ ಇದ್ದೀವಿ. ಆಮೇಲೆ ನಮ್ಮದು ಡೈರೆಕ್ಟ್ ಕಸ್ಟಮರ್ ಯಾರು ಬಂದರೆ ನಾವು ಕೊಡ್ತಾ ಇಲ್ಲ. ಅಂದರೆ ಈ ಥರ ಒಂದು ಯುನಿಕ್ ಪಾಲಿಸಿ ಇರೋದ್ರಿಂದ ನಾವು ಸ್ಟ್ರಾಂಗ್ ಆಗಿದ್ದೀವಿ ಅಂತ ಹೇಳ್ಬೋದು. ಇದಕ್ಕೆ ಎಕ್ಸ್ಪಾನ್ಷನ್ಗೆ, ಪ್ರಾಡಕ್ಟ್ ಎಕ್ಸ್ಪಾನ್ಷನ್ಗೆ ಏನಾದರೂ ಬೇರೆ ಥರ ಪ್ಲಾನ್ ಇದೆ ಅಂತ ಸರ್? ನೀವು ಅವಾಗಲೇ ಹೇಳ್ತಾ ಇದ್ದಾರೆ, ಅಂದರೆ ಈಗ UPSನ ಎಲ್ಲಾನು ಯೂಸ್ ಮಾಡ್ತಿದ್ದಾರೆ. ಬಹುಶಃ ಹಳ್ಳಿ ಪ್ರದೇಶ ಆಗಿರ್ಬೋದು, ಬೇರೆ ಬೇರೆ ಒಂದಿಷ್ಟು ಪಟ್ಟಣ, ಚಿಕ್ಕ ಪುಟ್ಟ ಎಲ್ಲ ನಗರಗಳಿರುತ್ತೆ. ಸೊ ಅಲ್ಲೇನಾದರೂ ನೀವು ಬೇರೆ ಯಾವುದಾದ್ರು ಡಿಫ್ರೆಂಟ್ ಮಾರ್ಕೆಟ್ ಪ್ಲಾನ್ ಇದೆ, ರೀಚ್ ಮಾಡೋದಕ್ಕಾಗಿರ್ಬೋದು, ಪ್ರಮೋಷನ್ಗಾಗಿರ್ಬೋದು, ಎಲ್ಲರಿಗೂ ರೀಚ್ ಆಗಬೇಕು ಅಂತ. ಸೊ ನೀವು ಹೊಸದಾಗಿ ಈ ಥರ ಒಂದು ಪ್ರಾಡಕ್ಟ್ ಅನ್ನ ಸ್ವಲ್ಪ ಯುನಿಕ್ ಆಗಿರುವಂಥದ್ದನ್ನ ಮಾರ್ಕೆಟಲ್ಲಿ ಕೊಡ್ತಾ ಇದ್ದೀರಾ. ಸೊ ಹಾಗಾಗಿ ನಿಮ್ಗೆ ಏನಾದರೂ ಯುನಿಕ್ ಪ್ಲಾನ್ ಮಾಡ್ಕೊಂಡಿದ್ದೀವಿ ಮೇಡಮ್. ಏನಾಗ್ತದೆ, ಮೊದಲು ನಾವು ವರ್ಕ್ ಮಾಡಿದ್ದು ಫ್ರಾಂಚೈಸಿ ಕಾನ್ಸೆಪ್ಟಲ್ಲಿ ವರ್ಕ್ ಮಾಡಿದ್ವಿ. ಎವ್ರಿ ಡಿಸ್ಟಿಕ್ ಸಿಟಿ, ಎವ್ರಿ ತಾಲೂಕ್ ಸಿಟಿಗೆ ಒಬ್ಬ ಫ್ರಾಂಚೈಸಿ, 2 ಜನ ಫ್ರಾಂಚೈಸಿ ಅಪಾಯಿಂಟ್ ಮಾಡ್ಬೇಕಂತ ವರ್ಕ್ ಮಾಡಿದ್ದೀವಿ. ತದನಂತರ ನಾವು ಇನ್ನೊಂದು ಫೇಸನ್ನು ಓಪನ್ ಮಾಡಿದ್ದೀವಿ ಇವಾಗ. ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ಯಾವುದೋ ಸ್ಟೂಡೆಂಟ್ ಇರ್ತಾರೆ, ಅಥವಾ ಯಾರೋ ಪಾರ್ಟ್ ಟೈಮ್ ಜಾಬ್ ಮಾಡಬೇಕಂತಾರೆ, ಅಥವಾ ಯಾರೋ LIC ಏಜೆಂಟ್ಸ್ ಇರ್ತಾರೆ, ಇನ್ಶೂರೆನ್ಸ್ ಏಜೆಂಟ್ಸ್ ಇರ್ತಾರೆ, ಅವ್ರಿಗೂ ನಾವು ಒಂದು ಅವಕಾಶ ಕೊಡಬೇಕು ಅಂತೇಳಿ ಏನು ಮಾಡಿದ್ದೀವಿ, ನಾವು ಫ್ರೀಲ್ಯಾನ್ಸರ್ ಸ್ಕೀಮ್ ಅಂತ ಮಾಡಿದ್ದೀವಿ. ಅಂದರೆ ಅವ್ರಿಗೆ ಯಾವುದೇ GST ಸರ್ಟಿಫಿಕೇಟ್ ಬೇಕಾಗಿಲ್ಲ, ಅವ್ರದ್ದು ಯಾವುದೋ ಒಂದು ಪ್ರಿಮೈಸಸ್ ಬೇಕಾಗಿಲ್ಲ, ಅವ್ರದ್ದು ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ. ಜಸ್ಟ್ ನಮಗೆ ಕಸ್ಟಮರ್ನ ರೆಫರ್ ಮಾಡಿದರೆ ಸಾಕು, ನಾವು ಅವರಿಗೆ ನಮ್ಮ ಬಿಸ್ನೆಸ್ಸಲ್ಲಿ ತೊಡಗಿಸ್ಕೋಬೋದು. ಆ ಒಂದು ಕಾನ್ಸೆಪ್ಟ್ ಅಂತೆ ನಾವು ಫ್ರೀಲ್ಯಾನ್ಸರ್ ಸ್ಕೀಮನ್ನು ಲಾಂಚ್ ಮಾಡಿದ್ದೀವಿ. ಅದಕ್ಕೆ ಆಲ್ರೆಡಿ ಭಾಳ ಜನ ಒಂದು ಅಭೂತಪೂರ್ವಂಥ ಸಪೋರ್ಟ್ ಬಂದಿದೆ, ಮತ್ತು ನಮಗೆ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಅದು ಒಂದು ಒಳ್ಳೆ ಸ್ಕೀಮ್ ಅಂತ ಹೇಳ್ಬೋದು ಮೇಡಮ್. ಇನ್ವೆಸ್ಟ್ಮೆಂಟ್ ಇಲ್ಲ. ಭಾಳ ಜನಕ್ಕೆ ಕ್ವಶನ್ ಬರುತ್ತೆ, ಏನೋ ಒಂದು ಬಿಸ್ನೆಸ್ ಆರಂಭ ಮಾಡ್ಬೇಕಂದ್ರೆ ಇನ್ವೆಸ್ಟ್ಮೆಂಟು, ಆಮೇಲೆ ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು, ಆಫೀಸ್ ಬೇಕು, ಆಫೀಸ್ ಮೇಂಟೈನ್ ಮಾಡಬೇಕು, ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಅದೇ ಹೊರತಾಗಿ ನೀವು ಬಿಸ್ನೆಸ್ ಮಾಡಬೇಕಂದ್ರೂ ನಮ್ಮ ಜೊತೆ ತೊಡ್ಕೊಂಡ್ರೆ ಅದಕ್ಕೂ ಒಂದು ಒಳ್ಳೆಯ ಅವಕಾಶ ಇದೆ ಅಂತ ಹೇಳ್ಬೋದು ನಾವು. ಸರ್, ಈಗ ಏನು UPS ಬ್ಯಾಟ್ರಿನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ದೀರಾ, ಎಲ್ಲಿ ಆಲ್ ಓವರ್ ಇಂಡಿಯಾ ನೀವು ಎಲ್ಲಿ ಇದನ್ನ ಸಪ್ಲೈ ಮಾಡ್ತೀರಾ, ಅಂದ್ರೆ ನಿಮ್ಮ ಒಂದು ನೆಟ್ವರ್ಕ್ ಅನ್ನ ಹೇಳ್ಬೋದಂತ ಸರ್?
ಮೇಡಮ್ ನಮ್ಮದು ಇವಾಗ ಕರ್ನಾಟಕದ ಮೊದಲ ಕಂಪನಿ ಅಂತ ಹೇಳಿದೆ. ನಮ್ಮದು ಫಸ್ಟ್ ಅಜೆಂಡಾ ಇರೋದು ಕರ್ನಾಟಕನ ಫುಲ್ಫಿಲ್ ಮಾಡಬೇಕು, ಅಂದರೆ ಫುಲ್ ಕರ್ನಾಟಕ ಕವರ್ ಮಾಡಬೇಕು. ಬಟ್ ನಾವು ಕೊಡ್ತಿರೋ ಸ್ಪ್ರೆಡ್ ಮಾಡಬೇಕು. ನಮ್ದು ಕಮಿಟ್ಮೆಂಟ್ ಏನಿದೆ ಅಂದರೆ ಇವಾಗ ಆಲ್ ಓವರ್ ಕರ್ನಾಟಕ ಸೇಲ್ಸ್ ಸರ್ವಿಸ್ ಇದೆ. ಎಲ್ಲೇ ಪ್ರಾಬ್ಲಮ್ ಆದರೂ ನಿಮಗೆ ಆನ್ ಸೈಟ್ಗೆ ನಮ್ಮ ಟೆಕ್ನಿಷಿಯನ್ ಬಂದು ನಿಮಗೆ ಸರ್ವಿಸ್ ಕೊಡ್ತಾನಂತ ಹೇಳ್ಬೋದು. ತದನಂತರ ನಾವು ಕರ್ನಾಟಕದಲ್ಲಿ ಫುಲ್ ಫ್ಲೆಡ್ಜ್ ಆದಮೇಲೆ ನೆಕ್ಸ್ಟ್ ಬೇರೆ ಸ್ಟೇಟ್ಗೆ ಎಕ್ಸ್ಪೆಂಡ್ ಮಾಡೋ ಅಜೆಂಡಾ ಇದೆ ಮೇಡಮ್. ಬಟ್ ಇವಾಗ ನಾವು ಆಪ್ರೇಟ್ ಮಾಡ್ತಿರೋದು ಓನ್ಲಿ ಕರ್ನಾಟಕ ಮೇಡಮ್. ಅಂದ್ರೆ ಬೇರೆ ಸ್ಟೇಟ್ಗೂ ಕೂಡ ಬೇರೆ ಸ್ಟೇಟ್ ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕಂತ ಪ್ಲಾನಲ್ಲಿದೆ ಮೇಡಮ್. ಸರ್, ನಿಮ್ಮ ಸಂಸ್ಥೆಯಲ್ಲಿ ಈ ಒಂದು ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಜೊತೆ ಒಂದಿಷ್ಟು ನಿರುದ್ಯೋಗಿಗಳಿಗೆ ಬಿಸ್ನೆಸ್ ಪ್ಲಾನ್ ಕೊಡ್ತಾ ಇದ್ದೀರಾ ಅಂತ ಕೇಳ್ತೀವಿ ಸರ್. ಇದು ಹೇಗೆ ವರ್ಕೌಟ್ ಆಗುತ್ತೆ ಆ್ಯಂಡ್ ಇದ್ರ ಬಗ್ಗೆ ನಮ್ಗೆ ಸ್ವಲ್ಪ ಹೇಳಿ. ಅಂದರೆ ಮೇಡಮ್ ನಮ್ಮಲ್ಲಿ ಎಂಪ್ಲಾಯೀಸ್ ರಿಕ್ರೂಟ್ ಮಾಡ್ಕೊತೀವಿ, ಅಂದರೆ ಮಾರ್ಕೆಟಿಂಗ್ ಪ್ರೊಡಕ್ಷನ್ಗೆಲ್ಲ ರಿಕ್ರೂಟ್ ಮಾಡ್ಕೊತೀವಿ. ಮತ್ತು ನಾನು ಆಗಲೇ ಹೇಳ್ದಂಗೆ ನೀವು ಫ್ರೀಲ್ಯಾನ್ಸರ್ ಸ್ಕೀಮ್ ಇದೆ ಅಂತ ಹೇಳಿದೆ ನಾನು. ಅಂದರೆ ನಿಮಗೆ ವರ್ಕ್ ಫ್ರಮ್ ಹೋಮ್ ಅನ್ಬೋದು ಅದಕ್ಕೆ. ಅಂದರೆ ನೀವು ಅಲ್ಲಿ ನಿಮ್ಮ ಕುಂತ ಜಾಗದಲ್ಲೇ ನೀವು ಏನು ಇನ್ವೆಸ್ಟ್ಮೆಂಟ್ ಇಲ್ದಂಗೆ ರೆಫರ್ ಮಾಡಿ. ಇದು ಕಂಪ್ನಿಯಿಂದ ಅಂದರೆ ನಿರುದ್ಯೋಗಿಗಳಿಗೆ ಸ್ಪೆಷಲ್ ಆಗಿ ಮಾಡಿರುವಂಥದ್ದು ಅಥವಾ ಒಂದು ಕಂಪ್ನಿ ರಿಕ್ವೈರ್ಡ್ ಇತ್ತು ಇದನ್ನು ನೀವು ಮಾಡಿ? ನಾನು ನಿರುದ್ಯೋಗಿಗಳಿಗೆ ಅಂದರೆ ಒಂದು ಜಾಬ್ ಕ್ರಿಯೇಟ್ ಮಾಡಬೇಕಂತಲೇ ಮಾಡಿದ್ದು ಮೇಡಮ್. ಬಟ್ ಇನ್ನೂ ಒಂದು 2-3 ಕಾನ್ಸೆಪ್ಟಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ತದನಂತರ ಅದು ನೆಕ್ಸ್ಟ್ ಹೇಳ್ತೀನಿ ನಿಮಗೆ, ಯಾಕಂದರೆ ಅದು ಸರ್ಪ್ರೈಸ್ ಆಗಿ ಕೊಡಬೇಕು. ಅಂದರೆ ಟೋಟಲಿ 1000 ಪೀಪಲ್ಗೆ ಉದ್ಯೋಗ ಕೊಡಬೇಕು, 1000 ಜನರಿಗೆ ಉದ್ಯೋಗ ಕೊಡಬೇಕನ್ನೋ ಅಜೆಂಡಾ ಮೇಲೆ ಅದನ್ನು ವರ್ಕ್ ಮಾಡ್ತಾ ಇದ್ದೀನಿ. ಅದು ಕಾನ್ಸೆಪ್ಟ್ ರನ್ನಿಂಗಲ್ಲಿದೆ. ಒನ್ಸ್ ಅದು ಫೈನಲ್ ಆದಮೇಲೆ ಅದನ್ನು ಡಿಸ್ಕ್ಲೋಸ್ ಮಾಡ್ತೀನಿ ಅಂತ ಹೇಳ್ಬೋದು ಮೇಡಮ್. ನಿಮ್ಗೇನಾದರೂ ಉದ್ಯೋಗದ ದೃಷ್ಟಿಯಿಂದ ನೀವು ಕಷ್ಟಪಟ್ಟಿದ್ದು ಉದ್ಯೋಗ ಹುಡ್ಕೋಕ್ಕಾಗಿ ಸರ್, ಆ ಥರದ್ದೇನೋ ನಡೆದಿತ್ತ ಅಂತ? ಶೋರ್ ಇದೆ ಮೇಡಮ್. ಯಾಕಂದರೆ ವಿ ಆರ್ ಬೇಸಿಕ್ಲಿ ಪ್ಯೂರ್ ಹಳ್ಳಿಯಿಂದ ಬಂದವರು. ಹಳ್ಳಿಯಿಂದ ಅಲ್ಲ, ಪ್ಯೂರ್ ಹಳ್ಳಿಯಿಂದ. ಓಕೆನಾ? ಅಂದರೆ ಹಳ್ಳಿಯಿಂದ ಬಂದವರು ನಾವು. ಜಸ್ಟ್ ಎಜುಕೇಷನ್ ಮುಗಿಸ್ತೀವಿ. ನಮಗೆ ಹೆಂಗಂದರೆ ಎಜುಕೇಷನ್ ಮುಗಿದ ತಕ್ಷಣ ಜಾಬ್ ಸಿಗುತ್ತೆ ಅನ್ನೋ ಒಂದು ಕಲ್ಪನೆ ಇಲ್ಲ. ಅಂದರೆ ರಿಸಲ್ಟ್ ಬಂದ ಮೇಲೇ ಸಿಗುತ್ತೆ. ನಮ್ಮ ಸರ್ಟಿಫಿಕೇಟ್ ತೊಗೊಂಡ್ರೆ ಜಾಬ್ ಕೊಡ್ತಾರೆ ಬೆಂಗಳೂರಲ್ಲಿ ಅನ್ನೋ ಕಾನ್ಸೆಪ್ಟಲ್ಲಿ ವರ್ಕ್ ಮಾಡಿದವರು ನಾವು. ಬಿಗಿನಿಂಗು ನಿಮಗೆ ಗೊತ್ತಿರಬೇಕು, ನೋಕಿಯಾ 1100 ಮೊಬೈಲ್ ನೋಡಿರ್ತೀರಿ ಅನ್ಕೊತೀನಿ. ನೀವು ನೋಡಿದ್ದೀರಲ್ಲ? ಅದರದ್ದು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಲಿ ಫಸ್ಟ್ ಜಾಬ್ ಸಿಗ್ತದೆ ನಮಗೆ ಲಕ್ಕಿಲಿ. ಯಾಕಂದರೆ ಎಜುಕೇಷನ್ ಮುಗಿದ ತಕ್ಷಣ ಅಂತ ದೊಡ್ಡ ಕಂಪ್ನಿಲಿ ಅವಕಾಶ ಸಿಗಲ್ಲ. ಬಟ್ ಲಕ್ಕಿಲಿ ಸಿಕ್ತು ನಮಗೆ. ಬಟ್ ಸ್ಯಾಲ್ರಿ ಕಡಿಮೆ ಇತ್ತು. ಬಟ್ ನಾವು ಕಂಪನಿ ಚೆನ್ನಾಗಿದೆ, ಒಂದು ಗ್ರೋತ್ ಇರುತ್ತೆ ಅನ್ನೋ ಉದ್ದೇಶಕ್ಕೆ ಜಸ್ಟ್ 2500 ರೂಪೀಸ್ಗೆ ಮಂತ್ಲಿ ಸ್ಯಾಲ್ರಿಗೆ ನಾವು ವರ್ಕ್ ಮಾಡಿದ್ವಿ. ಅವಾಗೂ ನಮಗೆ ಹ್ಯೂಜ್ ಕಮಿಟ್ಮೆಂಟ್ಸ್ ಇದ್ದು. ಜಸ್ಟ್ ನಾವು 500 ರೂಪೀಸ್ ಮಂತ್ಲಿ ಎಕ್ಸ್ಪೆನ್ಸ್ ಮಾಡಿ 2000 ರೂಪೀಸ್ ನಾವು ಮನೆಗೆ ಕಳಿಸ್ತಾ ಇದ್ವಿ. ಅಂದರೆ ಅಂಥ ಚಾಲೆಂಜಸ್ಸನ್ನೆಲ್ಲ ಅನುಭವಿಸಿದ್ದೀವಿ. ಮತ್ತು ಜಾಬ್ಗೋಸ್ಕರ ನಾವು ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ರೌಂಡ್ ಹೊಡೆದಿದ್ದೀವಿ, ರಾಜಾಜಿನಗರ ರೌಂಡ್ ಹೊಡೆದಿದ್ದೀವಿ. ಎಸ್ ಒಂದು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡಿದ್ದೀನಿ, ಒಂದು ಪ್ರೊಡಕ್ಷನ್ನಲ್ಲಿ ಕೆಲಸ ಮಾಡಿದ್ದೀನಿ, ಒಂದು ಸರ್ವಿಸ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ದೀನಿ. ಅಂದರೆ ಮಲ್ಟಿಪಲ್ ಇದರಲ್ಲಿ ಕೆಲಸ ಮಾಡಿದ್ದೀನಿ. ಬಟ್ ಇನ್ನೂ ಕೆಲಸ ಮಾಡೋದಿದೆ. ನಾನು ಮಾಡಿದ್ದು ಜಾಸ್ತಿ ಅಂತ ನನಗೆ ಅನಿಸ್ಬೋದು, ಬಟ್ ಅದು ಬೇರೆಯವ್ರಿಗೆ ಅನಿಸ್ಲಿಕ್ಕಿಲ್ಲ. ಬಟ್ ನನಗೆ ಸಫಿಷಿಯೆಂಟ್ ಆ ಒಂದು ಅನುಭವದ ಮೇಲೇ ಇದನ್ನೆಲ್ಲ ವರ್ಕ್ ಮಾಡ್ತಾ ಇದ್ದೀನಿ. ಬಟ್ ನನಗೆ ಕೇಳ್ಬೋದು ನೀವು ಕ್ವಶನ್, ಅಂದರೆ ಬೇರೆ ಏನಾದರೂ ನಾವು ಖರೀದಿ ಮಾಡ್ಬೋದು, ಪರ್ಚೇಸ್ ಮಾಡ್ಬೋದು, ಬಟ್ ಎಕ್ಸ್ಪೀರಿಯನ್ಸನ್ನು ವಿ ಕಾಂಟ್. ಹಾಂ, ಎಸ್, ದಟ್ಸ್ ಇಟ್. ಹಾಂ, ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್, ದಟ್ಸ್ ಇಟ್. ಅಂದರೆ ಅದರಿಂದ ನಾವು ಏನೇ ಮಾಡ್ಬೋದು ಮುಂದೆ. ಏನು ನಮಗೆ ರೂಟ್ಸ್ ಓಪನ್ ಆಗ್ತಾ ಹೋಗ್ತವೆ ಬಿಕಾಸ್ ಆಫ್ ಎಕ್ಸ್ಪೀರಿಯನ್ಸ್. ಬೇರೆ ನಾವು ಎಜುಕೇಷನ್ ಮಾಡಿದ್ದಾಗಲಿ, ಮತ್ತೊಂದು ಗೈಡೆನ್ಸ್ ಆಗಲಿ, ಮತ್ತೊಂದಾಗಲಿ ನಮ್ಗೆ ಎಷ್ಟೊಂದು ಹೆಲ್ಪ್ ಗೊತ್ತಿಲ್ಲ. ಬಟ್ ನಮ್ಮ ಎಕ್ಸ್ಪೀರಿಯನ್ಸ್ ಮಾತ್ರ ನಮಗೆ ಕಂಟಿನ್ಯೂಸ್ ನಾವು ಫ್ಲೋಗೆ ನಮಗೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ನಿಜವಾಗ್ಲೂ ಸರ್, ಒಂದು ಅಪ್ರಿಷಿಯೇಟ್ ಮಾಡಬೇಕು ನಿಮಗೆ. ಬಿಕಾಸ್ ಯಾವುದಾದ್ರೂ ಒಂದು ಸಂಸ್ಥೆಯಲ್ಲಿ ಕೇಳಿದಾಗ ಹೇಳ್ತಾರೆ ನಾವು ಪ್ರಮೋಷನ್ ಕೊಡ್ತೀವಿ, ಬೋನಸ್ ಕೊಡ್ತೀವಿ, ಎಂಪ್ಲಾಯೀಸ್ನ ಒಂದು ಗ್ರೋಗ್ ಅಂತ ಹೇಳ್ತಾರೆ. ಬಟ್ ನೀವು ಹೇಳ್ತಾ ಇದ್ದೀರಾ ಉದ್ಯೋಗನ ಕೊಡ್ತೀವಿ ಅನ್ನುವಂಥದ್ದು. ಇದು ನಿಜವಾಗ್ಲೂ ಇವತ್ತು ಬೇಕಾಗಿರುವಂಥದ್ದು. ಸಾಕಷ್ಟು ಜನ ಇವತ್ತು ನಿರುದ್ಯೋಗಿಗಳಿದ್ದಾರೆ. ಸೊ ಎಲ್ಲ ನಿಮ್ ತರ ಲೈಕ್ ಸುಮಾರು ಜನ ಇದೇನೇ ಒಂದು ಪ್ಲಾನ್ ಮಾಡಿದ್ರೆ, ಸುಮಾರು ಜನ ಇದನ್ನೇ ಒಂದು ಪ್ಲಾನ್ ಮಾಡಿದ್ರೆ, ಅಂದ್ರೆ ಉದ್ಯೋಗ ಕೊಡುವಂಥದ್ದು ಸಂಸ್ಥೆಯಿಂದ ಎಷ್ಟಾಗತ್ತೆ ಅಷ್ಟು ಅದು ಬಹಳ ಸಹಾಯ ಆಗತ್ತೆ ಅಂತ ಅನ್ಸುತ್ತೆ ಅಲ್ವಾ ಸರ್? ಹೌದು ಮೇಡಮ್. ಅಂದ್ರೆ ಆ ದಿಸೆಯಲ್ಲಿ ನಾವು ವರ್ಕ್ ಮಾಡಬೇಕು. ಬಟ್ ಅವರು ಅಷ್ಟೇ ಪ್ರೊಯಾಕ್ಟಿವ್ ಆಗಿ ಆ ಕಂಪನಿನ ಡೆವಲಪ್ ಮಾಡಲಿಕ್ಕೆ ಹೋಗ್ಬೋದು. ಇವಾಗ ನಮಗೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಗೂಗಲ್ ಅನ್ನೋ ಒಂದು ಕಂಪನಿ ಆರಂಭ ಆಗುತ್ತೆ, 1-2 ಜನ ಆರಂಭ ಮಾಡ್ತಾರೆ. ಈ ಕಂಪನಿ ಇಷ್ಟು ದೊಡ್ಡ ಮಟ್ಟಕ್ಕಾಗಿದೆ ಅಂತಂದ್ರೆ ಇಟ್ಸ್ ನಾಟ್ ಡೆವಲಪ್ಡ್ ಫ್ರಮ್ ದ ಫೌಂಡರಿಂದ ಎಲ್ಲ ಆಗುತ್ತೆ ಅನ್ನೋದು ಸುಳ್ಳು. ಪ್ರತಿಯೊಂದು ಕಂಪನಿನೂ ಸುಳ್ಳು. ಯಾಕಂದರೆ ಫೌಂಡರ್ ಒಂದು ಕಾನ್ಸೆಪ್ಟ್ ಮಾಡ್ತಾರಷ್ಟೇ. ಇವಾಗ ನಾವು ಒಂದು ಬಸುಕಿ ಲಿಥಿಯಂ UPS ಅನ್ನೋ ಒಂದು ಕಾನ್ಸೆಪ್ಟ್ ಮಾಡಿದ್ದೀವಿ. ಅದನಂತರ ಅದನ್ನು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗಬೇಕಾಗಿರೋದು ಎಲ್ಲ ಎಂಪ್ಲಾಯೀಸ್ ಅದೊಂದು ಇದು ಜವಾಬ್ದಾರಿ ಇರುತ್ತೆ, ಮತ್ತು ಅವ್ರ ಇನ್ವಾಲ್ವ್ಮೆಂಟ್ ಇರುತ್ತೆ. ಎಸ್, ಯಾಕಂದರೆ ನಾವು ರೂಟ್ ತೋರಿಸಿರ್ತೀವಿ ಅಷ್ಟೇ. ನಮಗೆ ರೂಟಲ್ಲಿ ಅವರು ಕರೆಕ್ಟಾಗಿ ಪ್ರಾಪರಾಗಿ ಹೋದರೆ ಕಂಪ್ನಿನೂ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ. ಇವತ್ತು 30 ಜನ ಕೆಲಸ ಮಾಡ್ತಾರೆ, ನಾಳೆ 60 ಜನ ಆಗ್ಬೋದು, ನಾಳೆ 600 ಜನ ಆಗ್ಬೋದು. Like, comment, and subscribe.